ಗಾಡಿ ಒಂದು ಪಂಚರ್ ಆಗಿತ್ತು ನೋಡ್ರಿ. ನಮಸ್ಕಾರ ರೀ ಎಲ್ಲ ಸೌಕರ್ಯದ ಮಂದಿಗೆ. ನಾನು ನಿಮ್ಮ ರವಿಕುಮಾರ. ಇವತ್ತು ಬೆಳಗ್ಗೆ ಜಲ್ದಿ ಎದ್ದ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ನಿನ್ನೆ ನೆನಾಕಿದ್ದ ಕಡ್ಲಿಕಾಳು ತೊಗೊಂಡು ತಿಂದ ನಂತರ ನಾ ಜಳಕ ಮಾಡಿ ಅರಿಬಿ ಹಾಕೊಂಡು ರೆಡಿ ಆದ ಕೂಡಲೇ ನಾ ಈಗ ಆಫೀಸ್ಗೆ ಹೊಂಟೀನಿ. ಆಫೀಸ್ಗೆ ಬಂದಾಗ ಕಸ ಹೊಡೆದ ಚೇರ್ ಹಾಕಿ ಎಲ್ಲಾನು ರೆಡಿ ಮಾಡಿ ಗಾಡಿ ಒಂದು ಪಂಚರ್ ಆಗಿತ್ತು ನೋಡ್ರಿ. ಅದಕ್ಕೆ ನಾ ಈಗ ಗಾಡಿ ಒತ್ಕೋತ ಪಂಚರ್ ಅಂಗಡಿಗೆ ಬಂದ ಪಂಚರ್ ತೆಗಿಸಿನಿ. ನಾ ಈಗ ಸಾಯಂಕಾಲ ಹೊರಗೆ ಹೊಂಟೀನಿ. ಯಾಕಂದ್ರೆ ಇಲ್ಲಿರುವಂಥ ಉದ್ಯಾನವನಗಳ ಪರಿಸ್ಥಿತಿ ಹೆಂಗಾಗೈತೆ ಅಂತ ನೋಡ್ಕೊಂಬರ್ನು ಬರ್ರಿ. ಇದು ಪಬ್ಲಿಕ್ ಉದ್ಯಾನವನ ರೀ. ಈಗ ಹಿಂಗಿದ್ದಿದ್ದ ಹೆಂಗಾಗೈತೆ ನೋಡ್ರಿ. ಇದಕ್ಕೇನು ಮೇಂಟೆನೆನ್ಸ್ ಇಲ್ಲದಕ್ಕಾಗಿ ಹಿಂಗಾಗೈತೆ ನೋಡ್ರಿ. ಇನ್ನೊಂದು ಪಾರ್ಕ್ ಐತ್ರಿ, ಅದು ಹಿಂಗಾಗೈತಿ. ಅದನ್ನೊಂದು ತೋರ್ಸ್ಕೊಂಡ್ ಬರ್ತೀನಿ ಬರ್ರಿ. ಈ ಉದ್ಯಾನವನ ಎಲ್ಲೈತಿ ಅಂದ್ರೆ ರೀ, ಮಾಲಿಂಗ್ಪುರದಿಂದ ರಬಕಾಯಿ ರೋಡ್ಗೆ UK ಬಾಜುಕ ಐತ್ರಿ. ನಾ ಬಂದೀನಿ ಈಗ ಸ್ವಾಮಿ ವಿವೇಕಾನಂದ ಉದ್ಯಾನವನಕ್ಕೆ. ಹಿಂಗಿದ್ದಂಥ ಉದ್ಯಾನವನ ಈಗ ಹೆಂಗೈತಿ ನೋಡ್ರಿ. ಇಲ್ಲೆಲ್ಲ ಸೆರೆ ಕುಡ್ದ ಬಾಟ್ಲಿಗಳೆಲ್ಲ ಇಲ್ಲೇ ಒಗದ ಒಡೆದು ಹೋಗ್ಯಾರ ನೋಡ್ರಿ. ಇದನ್ನೆಲ್ಲ ನೋಡಿ ಮನಸ್ಸಿಗೆ ಒಂಥರ ಏನೋ ಬೇಜಾರಾಯ್ತು. ಮತ್ತು ನಾ ಈಗ ಬಂದೀನಿ ನೋಡ್ರಿ ಸಿದ್ಧಾರೂಢ ಮಠಕ್ಕೆ. ಬರ್ರಿ ಒಂದು ಸ್ವಲ್ಪ ದೇವ್ರ ದರ್ಶನ ತೊಗೊಂಡು ಬರ್ನು. ಇಲ್ಲಿದಿಂದ ನಾ ಬಂದೀನಿ ರೀ ಈಗ ದೇವಸ್ಥಾನದ ಹಿಂದ್ಗಡೆ ಇರುವಂಥ ಕೆರೆ ಕಡೆ. ಮಾಲಿಂಗ್ಪುರದಾಗ ಇದೊಂದು ದೊಡ್ಡ ಕೆರೆ ಐತಿ ನೋಡ್ರಿ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂಥ ಗಣಪತಿ ಗುಡಿಗೆ ಬಂದೀನಿ ನೋಡ್ರಿ ನಾ ಈಗ. ಮಧ್ಯಾಹ್ನ ಬಿಸಿಲಾಗ ವಿಶ್ರಾಂತಿ ತೊಗೊಳಕ್ಕೆ ಭಾರಿ ಐತೆ ನೋಡ್ರಿ. ಬಾಯ್ ಎಲ್ಲರಿಗೂ ಮತ್ತು ಮುಂದಿನ ನೋಡೋದಾಗ ಸಿಗುನು.